ಎಸ್ ಈಗ ವಿಜಯ್ ಅವರು ಮೊದಲ ಒಂದು ಅಟೆಂಪ್ಟ್ ಅಲ್ಲೇ ದೊಡ್ಡ ಮಟ್ಟದ ಗೆಲುವು 30 ವರ್ಷಗಳ DMK ಪಟ್ಟವನ್ನೇ ಹಿಂದಿಕ್ಕಿದ್ದಾರೆ. ನನ್ನ ಅಭಿಪ್ರಾಯ ಏನು ಅಂದರೆ ಲೈಫಲ್ಲಿ ನಾವು ಜೆನ್ಯೂನ್ ಆಗಿ ನಮ್ಮ 100% ಮನಸ್ಸಿಂದ ನಿಯತ್ತಿಂದ ಏನಾದರೂ ಮಾಡೋಕ್ಕೆ ಹೋದರೆ ಅದು ಸಾಧನೆ ಆಗೇ ಆಗುತ್ತೆ, ಸಕ್ಸಸ್ ಆಗೇ ಆಗುತ್ತೆ. ಹಿ ಈಸ್ ಸಂಬಡಿ ದಟ್ ಐ ಮೆಟ್ ವೆರಿ ಫ್ಯೂ ಟೈಮ್ಸ್, 2 times I think, but I've always thought of him as one of the most genuine people. ಅಂದರೆ ಅವರು ಆನೆಸ್ಟಿ ಆಗಿ, ಕ್ಲಾರಿಟಿ ಆಗಿ, ಹಾರ್ಟ್ ಆಗಿ ಎಲ್ಲ ಕೆಲಸ ಮಾಡ್ತಾರೆ. ಆ್ಯಕ್ಟಿಂಗ್ ಈಸ್ ಫೆನಾಮಿನಲ್. ಆ್ಯಂಡ್ ಯಾವಾಗ ಏನಾಗುತ್ತೆ ಗೊತ್ತಾ, ಒಳ್ಳೆ ಮನಸ್ಸಿರೋರನ್ನ ಯಾವತ್ತೂ ಡೌಟ್ ಪಡ್ತಾರೆ ಜನ, ಕೆಳಗಡೆ ಇಳಿಯೋಕ್ಕೆ ನೋಡ್ತಾರೆ, ನೆಗೆಟಿವ್ ಆಗಿ ಮಾತಾಡ್ತಾರೆ. ಯಾಕಂದರೆ ನಾವು ಕ್ಲಿಯರಾಗಿ ಮಾತಾಡ್ತೀವಿ, ನಾವು ಜೆನ್ಯೂನ್ ಆಗಿರ್ತೀವಿ ಅಂತ. ಸೊ ಸ್ವಲ್ಪ ಲೇಟ್ ಆದ್ರೂ ಗುಡ್ ಪೀಪಲ್ ಗೆಟ್ ಗುಡ್ ರಿಸಲ್ಟ್ಸ್. ಸೊ ಐ ಆಮ್ ವೆರಿ ಹ್ಯಾಪಿ. ನೀವು ಅಂದ್ಕೊಂಡಿದ್ರೆ ಎಷ್ಟು ಮಟ್ಟದಲ್ಲಿ ಗೆಲುವು ಸಾಧಿಸ್ತಾರೆ ಫಸ್ಟ್ ಅಟೆಂಪ್ಟಲ್ಲೇ ಅಂತ? I've always known. I think that he's a visionary. Pawan is a visionary. And I think our one state alli we have leaders, actors who become great leaders like Jayalalitha ma'am. So nammalli kuda, you know, anybody like Amrish uncle nodi, everybody was genuine. And ನಿಜವಾಗ್ಲೂ ಮನಸ್ಸಿನ ಜನಕ್ಕೆ ಏನಾದರೂ ಒಳ್ಳೇದು ಮಾಡಬೇಕು ಅಂತ ಹೊರಟ್ರೆ ಯಾವಾಗ ಚೆನ್ನಾಗುತ್ತೆ. ಸರ್, ರಾಗಿಣಿ ಅವರು ಕೂಡ ರಾಜಕಾರಣಕ್ಕೆ ಬರ್ತಾರೆ ಅಂತ ಒಂದಷ್ಟು ಚರ್ಚೆ ಆಗ್ತಾ ಇತ್ತು. ಸೊ ಈಗ ಸೊ ಅದು ಆ ಕನಸು ಮುಂದುವರಿಯುತ್ತಾ ಹೇಗೆ ಅಂತ ರಾಜಕಾರಣದಲ್ಲಿ ರಾಗಿಣಿ ಅವರು? ಅಂದ್ರೆ ಕೊರೋನಾ ಟೈಮಲ್ಲಿ ಒಂದಷ್ಟು ನೀವು ಬರ್ತೀರಾ ಅಂತ ಸುದ್ದಿ ಆಗಿತ್ತು. ಸೊ ಮುಂದೆ ಏನಾದರೂ ಬರೋ? ನಾನು ಅದಕ್ಕೆ ಹೇಳ್ದೆ ಅಲ್ವ, ಏನೋ ಒಳ್ಳೆ ಕೆಲಸ ಮಾಡಕ್ ಹೋದ್ರೆ ಏನೋ ರಾಂಗ್ ಸುದ್ದಿ ಮಾಡಕ್ ನೋಡ್ತಾರೆ ಎಲ್ಲರೂ ಯಾವತ್ತೂ. ಸೊ ಸಮಾಜ ಸೇವೆಗೂ ಪಾಲಿಟಿಕ್ಸ್ಗೂ ಏನು ಸಂಬಂಧ ಇಲ್ಲ. ಓಕೆ, ಆ್ಯಂಡ್ ಮೈ ಸೋಷಿಯಲ್ ವರ್ಕ್ ಕಮ್ಸ್ ವಿತ್ ಮೈ ಹಾರ್ಟ್ ಆ್ಯಂಡ್ ಮೈ ಪ್ಯಾಷನ್ ಆ್ಯಂಡ್ ಕಂಪ್ಯಾಷನ್. ಸೊ ಅದನ್ನು ಅವತ್ತು ನಿಲ್ಲಿಸಿಲ್ಲ, ಇವತ್ತು ನಿಲ್ಲಿಸಲ್ಲ, ಮುಂದೆನೂ ನಿಲ್ಲಿಸಲ್ಲ ನಾನು. ಮೈ ಟ್ರಸ್ಟ್ ಇಸ್ ಡೂಯಿಂಗ್ ಸಮ್ ಗ್ರೇಟ್ ಫ್ಯಾಂಟಾಸ್ಟಿಕ್ ವರ್ಕ್. ಅದರ ಬದ್ದೆಲ್ಲ ಅನೌನ್ಸ್ ಮಾಡ್ತೀವಿ ನಾವು. ಆ್ಯಂಡ್ ಐ ಟೆಲ್ ಯು ವಾಟ್, ಏನಾದರೂ ಒಳ್ಳೆ ಅವಕಾಶ ಸಿಕ್ಕಿದ್ರೆ ಟು ಬಿ ಏಬಲ್ ಟು ಹೆಲ್ಪ್ ಪೀಪಲ್, ಟು ಬಿ ಏಬಲ್ ಟು ಹೆಲ್ಪ್ ಟು ಸೊಸೈಟಿ, ಯಾಕಿಲ್ಲ? ಆ ಒಂದು ಒಳ್ಳೆ ಆಪರ್ಚುನಿಟಿ ಒಂದು ಡಿಫ್ರೆನ್ಸ್ ಕ್ರಿಯೇಟ್ ಮಾಡೋಕ್ಕೆ, ಅಥವಾ ಒಂದು ಸೊಸೈಟಿ ಚೆನ್ನಾಗಾಗತ್ತೆ, ಏನೋ ಚೆನ್ನಾಗಿ ಮಾಡ್ಬೋದು ಅಂದರೆ ಬಿಡಬಾರ್ದು ಆಪರ್ಚುನಿಟಿ. ಈಗ ಬೆಳವಣಿಗೆ ಆದ ನಂತರ ಕರ್ನಾಟಕದಲ್ಲಿ ಚರ್ಚೆ ಆಗ್ತಿದೆ. ಕರ್ನಾಟಕದಲ್ಲಿ ಅಂತ ಒಂದು ಪಾಸಿಬಿಲಿಟಿ ಇರುವಂಥದ್ದು ಯಾವ ನಿಮ್ಮ ಒಪಿನಿಯನ್ ಏನು? ಒಂದಿಷ್ಟು ಸೋಷಿಯಲ್ ಮೀಡಿಯಾದಲ್ಲಿ ಒಂದಿಷ್ಟು ನಟರ ಹೆಸರು ಕೂಡ ಯಾರ್ಯಾರ ಹೆಸರು ಬರ್ತಿದೆ ಆಯ್ತು, ನನಗೆ ಗೊತ್ತಿಲ್ಲ, ನಿಜವಾಗ್ಲೂ ಗೊತ್ತಿಲ್ಲ ಯಾರ ಹೆಸರು. ಈಗ ಯಶ್ ಅವ್ರು ಇದ್ದಾರೆ, ಸುದೀಪ್ ಅವರು ಇದ್ದಾರೆ, ಈ ಥರದ ದರ್ಶನ್ ಅವರು ಬಂದ್ರೆ ಒಳ್ಳೇದು ಅಂತ ಪಾಸಿಬಿಲಿಟಿ ಕರ್ನಾಟಕದಲ್ಲಿ ಇದೆಯಾ ಅನ್ನೋಂಥದ್ದು. ಎನಿಬಡಿ ಯಾರು ಮನ್ಸು ಮಾಡಿದ್ರೆ ಏನು ಬೇಕಾದರೂ ಮಾಡ್ಬೋದಲ್ವಾ. ಆಲ್ ಆಫ್ ದೆಮ್ ಆರ್ ಕೇಪಬಲ್, ಆಲ್ ಆಫ್ ದೆಮ್ ಆರ್ ಲೀಡರ್ಸ್, ಆಲ್ ಆಫ್ ದೆಮ್ ಆರ್ ಫ್ಯೂಚರಿಸ್ಟಿಕ್. ಆ್ಯಂಡ್ ಒಳ್ಳೆ ಮನಸ್ಸಿಂದ ಮಾಡ್ಕೊಂಡು ಮಾಡಿದ್ರೆ ಮಾಡ್ಬೋದು. ಆಲ್ ಆಫ್ ದೆಮ್ ಆರ್ ಫ್ಯಾಂಟಾಸ್ಟಿಕ್. ಸೊ ವೈ ನಾಟ್? ಥ್ಯಾಂಕ್ ಯು.